ಬಜೆಟನ್ನು ಮಾಡಿರೋದು ನಾವು ರೈತರು ಸ್ವಾಗತಿಸ್ತೇವೆ. ಯಾಕೆ ಸ್ವಾಗತಿಸ್ತೇವೆ ಅಂದರೆ ಒಂದು ಬಡ್ಜೆಟ್ ಮಾಡಿದರೆ ನಮಗೆ ಸಿಗ್ತಕ್ಕಂಥ ಅನುಕೂಲಗಳು ಏನು ಸಿಗ್ತವೆ, ಏನಾಗಬೇಕು ಅಂತೇಳಿ. ಈಗ ಮಾಡಿರತಕ್ಕಂಥ ಬಡ್ಜೆಟ್ಟು ಹೆಚ್ಚು 12 ಲಕ್ಷಕ್ಕೇನೋ ಮಾಡಿದ್ದಾರೆ. ಆಯಿತು, ಮಾಡಲಿ, ಅದು ಕಡೆ ರೈತಗೆ ತಲುಪಬೇಕಲ್ಲ. ಹೊಲದಲ್ಲಿ ಕೆಲಸ ಮಾಡೋ ರೈತನ ತಕ್ಕಂಥ ಬಡ್ಜೆಟನ್ನು ತಯಾರು ಮಾಡಬೇಕು. ಅವನಿಗೆ ಏನು ಬೇಕು, ಕರೆಂಟ್ ಬೇಕು, ನೀರು ಬೇಕು, ಇದ್ರ ಬಗ್ಗೆ ಮಾಡಬೇಕು. ಆದರೆ ದಾವಣಗೆರೆಗೆ ಮಧ್ಯ ಕರ್ನಾಟಕದಲ್ಲಿದೆ, ಯಾವುದೇ ಇಲ್ಲಿಗೆ ಘೋಷಣೆ ಮಾಡಿಲ್ಲ. ಇಲ್ಲಿಗೆ ಏನಾದರೂ ದಾವಣಗೆರೆ ರೈತರಿಗೆ ಮತ್ತು ದಾವಣಗೆರೆ ಜನತೆಗೆ ಒಳ್ಳೇದಾಗಬೇಕು ಅಂದರೆ ಯಾವುದಾದ್ರೂ ಒಂದು ಘಟಕ ಓಪನ್ ಮಾಡಬೇಕು. ಟೆಕ್ಸ್ಟೈಲ್ ಪಾರ್ಕ್ ಅವಾಗ ಆಗಿತ್ತು, ಅದರಲ್ಲಿ DC ಆಫೀಸ್ ಕಟ್ಕೊಂಡು ಕುಂತ್ರಿ, ಅದನ್ನು ಒಯ್ದು ಇದಕ್ಕೆ ಹಾಕಿದ್ರಿ ಶಿವಮೊಗ್ಗಕ್ಕೆ. ಅಂಥದನ್ನು ಈಗ ಕಾರ್ಯರೂಪ ಮಾಡಿ ದಾವಣಗೆರೆಗೆ ಯಾಕೆ ತರಬಾರ್ದು? ವಿಮಾನ ನಿಲ್ದಾಣ ತರಬೇಕಾಗಿತ್ತು. ಅದು ವಿಮಾನ ನಿಲ್ದಾಣಕ್ಕೆ ಅವಾಗ ಜಾಗ ಹಾಕೋರು ಮಾಡಿದ್ರಿ, ಅದನ್ನು ಹಂಗೆ ಕೈ ಬಿಟ್ರಿ. ಇಂಥದ್ದೆಲ್ಲ ಮಾಡಿ ದಾವಣಗೆರೆಗೆ ಅನ್ಯಾಯ ಆಗೈತಿ. ಇನ್ನು ಮುಂದಿನ ದಿನಗಳೆಲ್ಲ ಆದರೂ ದಾವಣಗೆರೆಗೆ ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಬೇಕು. ಇನ್ನು ಬಡ್ಜೆಟ್ ಮಾಡಿದರೆ ಏನು ಮುಗ್ದಿಲ್ಲ, ಸೇರ್ಸೋಂಥದ್ದು ಇದು ಇರ್ತೈತಿ, ಅದರಲ್ಲಿ ಸೇರಿಸ್ಬೇಕು ಅಂತೇಳಿ ನಾನು ದಾವಣಗೆರೆ ಜಿಲ್ಲಾ ರೈತ ಸಂಘದಿಂದ ಒತ್ತಾಯ ಮಾಡ್ತಾನೆ. ಆಮೇಲೆ ರೈತರಿಗೂ ಅನುಕೂಲ, ರೈತರ ಮಕ್ಕಳಿಗಾಗಂಥದನ್ನು ಅನುಕೂಲ ಮಾಡಿಕೊಡು. ಕೇಂದ್ರ ಸರ್ಕಾರ ಏನು ಮಾನ್ಯ ಶ್ರೀಮತಿಯವರು ನಿರ್ಮಲಾ ಸೀತಾರಾಮನ್ ಬಡ್ಜೆಟ್ ಮಾಡಿದ್ದಾರೆ, ಅದು ಕುಂಟ ಸೌತೆಕಾಯಿ ಹೊಲಕ್ಕಾದಂಗೆ ನಮ್ಮದು ಕರ್ನಾಟಕದ ಲೆಕ್ಕಾಚಾರ. ಬಿಹಾರಕ್ಕೆ 6 ಸಂಸ್ಕರಣಾ ಘಟಕ ಕೊಟ್ಟಿದ್ದಾರೆ, ITBT ಕೊಟ್ಟಿದ್ದಾರೆ. ಆಮೇಲೆ ಉತ್ತರ ಪ್ರದೇಶಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಆಮೇಲೆ ದೆಹಲಿಗೆ ಅನುಕೂಲ ಮಾಡಿಕೊಂಡಿದ್ದಾರೆ. ಉತ್ತರ ಭಾರತಕ್ಕೆ ಮಾಡೋದಾದರೆ ತಾಯಿ ನಿನ್ನ ರಾಜಕೀಯ ಭವಿಷ್ಯವನ್ನು ಕಟ್ಟಿಕೊಟ್ಟದ್ದು ಕರ್ನಾಟಕ. ನಿನ್ನ ರಾಜ್ಯಸಭೆಗೆ 3 ಸಲ ಆರಿಸಿದ್ದು ಕರ್ನಾಟಕ. ನಿನ್ನದು ಮೂಲತಃ ತಮಿಳ್ನಾಡಲ್ಲಿ ನಿನ್ನ ಆರಿಸಲಿಲ್ಲ, ಆಂಧ್ರದಲ್ಲಿ ನಿನ್ನ ಆರಿಸಲಿಲ್ಲ, ಬಿಹಾರದಲ್ಲಿ ನಿನ್ನ ಆರಿಸಲಿಲ್ಲ, ಉತ್ತರ ಪ್ರದೇಶದಲ್ಲಿ ನಿನ್ನ ಆರಿಸಲಿಲ್ಲ. ಆದರೆ ನಮ್ಮನೆ ಊಟ ಉಂಡು, ನಮ್ಮನೆ ಬಟ್ಟೆ ತೊಟ್ಟು ನಮಗೆ ಯಾಕೆ ತಾಯಿ ನೀ ಮೋಸ ಮಾಡ್ತಾ ಇದೀಯಾ ಹೇಳು. ನಿನಗೆ ಅಲ್ಲೇ ಮಾಡ್ಬೇಕು ಅನ್ನೋದಾದ್ರೆ ಬಿಹಾರದಾಗ ಆರಿಸ್ಯ ನೀನು ರಾಜ್ಯಸಭೆಗೆ, ಇಲ್ಲ ಉತ್ತರ ಪ್ರದೇಶದಾಗ ಆರಿಸ್ಯ, ಇಲ್ಲ ತಮಿಳ್ನಾಡಿನಾಗ ಆರಿಸ್ಯ. ಆದರೆ ಇಲ್ಲಿ ನಮಗೆ ಮೋಸ ಮಾಡ್ತಾ ಇದ್ದೀನಿ ನೀನು. ಇಲ್ಲಿ ನಾವು ನಮ್ಮ ಅಚ್ಚ ಕನ್ನಡದ ಭಾಷೆಯೊಳಗೆ ಹೇಳ್ಬೇಕು ಅಂದರೆ ಉಂಡು ಮನೆಗೆ ಗಳ ಎಣಿಸ್ತಾ ಇದೆಯಂತ. ಜನಪ್ರಿಯ ಬಜೆಟ್ ಅನ್ನ